ಕುಂದಾನಗರಿ ಬೆಳಗಾವಿಯಲ್ಲಿ ಈ ಬಾರಿಯ ನವೆಂಬರ್ 1ರಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕರ್ನಾಟಕ ರಾಜ್ಯೋತ್ಸವದಲ್ಲಿ ಸುಮಾರು 3ರಿಂದ 4 ಲಕ್ಷ ಜನ ಭಾಗಿಯಾಗಿ ಎಂಇಎಸ್ ಪುಂಡರು ಮತ್ತು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತಿದ್ದವರೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ರಾಜ್ಯೋತ್ಸವ ನಡೆಯಿತು. ಈ ವೇಳೆ ಯುವಕನೊಬ್ಬನ ಹತ್ಯೆಗೆ ಯತ್ನಿಸಲಾಗಿದೆ. ಯಾಕೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ಒಂದೆಡೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಅದ್ದೂರಿಯಾಗಿ ನಡೆದ ರಾಜ್ಯೋತ್ಸವ ಮೆರವಣಿಗೆ ದೃಶ್ಯಗಳು, ಇನ್ನೊಂದೆಡೆ ಚಾಕು ಇರಿತಕ್ಕೆ ಒಳಗಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವಕರು, ಚಿಕಿತ್ಸೆ ಪಡೆಯುತ್ತಿದ್ದ ಯುವಕನ ಬಳಿ ಮಾಹಿತಿ ಸಂಗ್ರಹಿಸುತ್ತಿರೋ ಪೊಲೀಸರು, ಘರ್ಷಣೆಯಲ್ಲಿ ಚಾಕು ಇರಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆಯಲು ಬರ್ತಿರೋ ಇನ್ನೂ ಕೆಲವು ಯುವಕರು. ಈ ದೃಶ್ಯಗಳು ಕಂಡು ಬಂದಿದ್ದ ಕುಂದಾನಗರಿ ಬೆಳಗಾವಿಯಲ್ಲೇ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದ ಯುವಕನಿಗೆ ಚಾಕು ಇರಿತ. ಘರ್ಷಣೆಯಲ್ಲಿ 4-5 ಜನರಿಗೆ ಗಂಭೀರ ಗಾಯಗಳು. ನವೆಂಬರ್ 1, 2025 ಕುಂದಾನಗರಿ ಬೆಳಗಾವಿಯ ಇತಿಹಾಸದಲ್ಲಿ ಮರೆಯಲಾಗದ ದಿನ ಅಂತಲೇ ಹೇಳಬಹುದು. ಎಷ್ಟು ದಿನ ಕನ್ನಡ ಬಾವುಟ ಹಾರಿಸಲು ಹರಸಾಹಸ ಪಡಬೇಕಿತ್ತು. ಆದರೆ ಈ ವರ್ಷದ ನವೆಂಬರ್ 1ರಂದು ಕನ್ನಡಿಗರು ಬೆಳಗಾವಿಯಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿಕೊಂಡು ರಾಜ್ಯೋತ್ಸವ ಆಚರಿಸಿದ್ದಾರೆ. ಅದ್ಯಾವ ಪರಿ ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ಪುಂಡಾಟ ಮೆರೆಯುತ್ತಿದ್ದವರ ರಾಜ್ಯೋತ್ಸವ ಮೆರವಣಿಗೆ ಕಂಡು ತಮ್ಮ ಬಾಲ ಮುದುಡಿಕೊಂಡಿದ್ದಾರೆ. ಸುಮಾರು 3ರಿಂದ 4 ಲಕ್ಷ ಜನ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಆಚರಿಸುವ ಮೂಲಕ ಕನ್ನಡಿಗರ ಬಲ ಪ್ರದರ್ಶಿಸಿದ್ದಾರೆ. ಹೀಗೆ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ನಡೀತಿದೆ. ಇದೇ ಸಂದರ್ಭವನ್ನ ಬಳಸಿಕೊಂಡು ಆದಿತ್ಯ ಬೆಂಡಿಗೇರಿ ಅನ್ನೋ ಈ ಯುವಕನ ಮೇಲೆ ಇಬ್ಬರು ದಾಳಿ ನಡೆಸಿ ಚಾಕು ಇರಿದಿದ್ದಾರೆ. ಆತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಕೇವಲ ಈತ ಮಾತ್ರವೇ ಅಲ್ಲ, ಇನ್ನು 3-4 ಜನರಿಗೆ ಚಾಕು ಇರಿತ, ತಲೆಗೆ ಹೊಡೆತ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆರಂಭದಲ್ಲಿ ಚಾಕು ಇರಿತಕ್ಕೆ ಕಾರಣವೇನು ಅನ್ನೋದು ಪೊಲೀಸರಿಗೂ ಸಹ ಗೊತ್ತಿರಲಿಲ್ಲ. ತನಿಖೆ ನಡೆಸ್ತೀವಿ ಅಂತ ಕಮಿಷನರ್ ಭೂಷಣ್ ಜಿ ಬೋರ್ಸೆ ಹೇಳಿದ್ರು. ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದರಲ್ಲಿ 4 ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ, ಒಬ್ಬನಿಗೆ ಹೆಡ್ ಇಂಜುರಿ ಇದೆ. ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ. ಲಕಿಲಿ 3 ಮಂದಿ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ. ಒಬ್ಬರಿಗೆ ಅಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ, ಅವರಿಗೆ ಕೂಡ ಇಬ್ಬರು ಅಡ್ಮಿಟ್ ಇದ್ದಾರೆ. ಈ 3 ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ. ಇನ್ನು ನಮಗೆ ಬಂದಿದ್ದು ಇಷ್ಟು ಮಾಹಿತಿ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ ನಾವು. CCTV ಅವರು ಕೂಡ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಏನು ಜಗಳ ನಡ್ತಾ ಇತ್ತು, ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ, ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ. CCTV ಎಲ್ಲ ಇದೆ ಅಲ್ಲೇ. ಇಷ್ಟು ಜಾಸ್ತಿ ಜನ ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದುಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು. ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್. ನಾವು ತನಿಖೆ ಮಾಡ್ತೀವಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀವಿ. ಪ್ರೊಸೆಷನ್ ಅಟ್ಲೀಸ್ಟ್ 3-4 ಲ್ಯಾಕ್ಸ್ ಆಗ್ಬೋದು. ಇವರು ನೆಹರು ನಗರ್ ಅವರು ಇದ್ದಾರೆ ನಮ್ಮವರೆಲ್ಲ. ಅದು ಅವರಿಗೆ ಕೂಡ ಗೊತ್ತಿಲ್ಲ. ಈಗ ಯಾಕೆ ಘರ್ಷಣೆ ಆಗಿದೆ, ಏನು ಕಾರಣ ಇತ್ತು, ತನಿಖೆನಲ್ಲಿ ಗೊತ್ತಿಲ್ಲ. ಜಗಳ ಏನು ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಜಗಳ ಆಗ್ತಾ ಇತ್ತು. ಸೊ ಬಹುಶಃ ಡಾನ್ಸ್ ಮೇಲೆ ಇರ್ಬೋದು, ಏನು ದಟ್ ಕ್ಯಾನ್ ಬಿ ಎನಿಥಿಂಗ್. ಟೂ ಅರ್ಲಿ ಟು ಗೆಸ್ ಎನಿಥಿಂಗ್. ಸ್ವಲ್ಪ ಟೈಮ್ ಕೊಡಿ, ನಮಗೆ ಮಾಡ್ತೀವಿ ನಾವು. ನೆಹರು ನಗರದ ಸ್ತಬ್ಧ ಚಿತ್ರ ಬಳಿ ಇದ್ದ ಯುವಕನಿಗೆ ಇರಿತ. ಘರ್ಷಣೆ ತಪ್ಪಿಸಲು ಬಂದವರಿಗೆ ಇರಿದ ದುಷ್ಕರ್ಮಿಗಳು.
ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಪ್ರದೇಶಗಳ ಕನ್ನಡಿಗರು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡ್ತಿದ್ರು. 5 ಜಂಕ್ಷನ್ ಪ್ಯಾಂಟಲೂನ್ ಶೋರೂಮ್ ಬಳಿ ನೆಹರು ನಗರದ ಸ್ತಬ್ಧ ಚಿತ್ರ ಸಾಗುತ್ತಿತ್ತು. ಈ ವೇಳೆ ಬೆಳಗಾವಿಯ ಕೆಕೆ ಕೊಪ್ಪ ಗ್ರಾಮದ ಆದಿತ್ಯ ಬೆಂಡಿಗೇರಿ ನೆಹರು ನಗರದ ಸ್ತಬ್ಧ ಚಿತ್ರದ ಬಳಿ ಇದ್ದ. ಈ ವೇಳೆ ಆಗಮಿಸಿದ ದುಷ್ಕರ್ಮಿಗಳು ಏಕಾಏಕಿ ಆದಿತ್ಯ ಬೆಂಡಿಗೇರಿ ಮೇಲೆ ಅಟ್ಯಾಕ್ ಮಾಡಿ ಚಾಕು ಇರಿದಿದ್ದಾರೆ. ತಮ್ಮ ಪ್ರದೇಶದ ಸ್ತಬ್ಧ ಚಿತ್ರದ ಬಳಿ ಯಾರೋ ದುಷ್ಕರ್ಮಿಗಳು ಯುವಕನ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿದ್ದ ಕೆಲವರು ಬಿಡಿಸಲು ಬಂದಿದ್ದಾರೆ. ಈ ವೇಳೆ ಅವರಿಗೂ ಚಾಕು ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಂತ ಘಟನೆಯಲ್ಲಿ ಗಾಯಗೊಂಡಿರುವ ಯುವಕ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ. ಒಟ್ಟು 7-8 ಮಂದಿ ಹಾಕ್ಯಾರ ಸರ್. ಈಗ ನೀವೆಲ್ಲ ದೋಸ್ತರಣ್ಣ? ನಾವು ದೋಸ್ತರು. ಎದಕ್ಕೆ ಬಂದಿರಣ್ಣ ಇಲ್ಲಿ? ನಮ್ಮ ಗಾಡಿ ಐತ್ರಿ ಸರ್, ಗಲ್ಲಿದ ನೆಹರುನವ್ರದ್ದು. ಹಾಂ, ನೀವು ಗಾಡಿ ಇದಕ್ಕೆ ಬಂದಿದ್ರಿ? ರಾಜ್ಯೋತ್ಸವಕ್ಕೆ ಬಂದಿದ್ರಿ? ರಾಜ್ಯೋತ್ಸವ ರೀ ಸರ್. ಹಾಂ, ನಮ್ದು ರಾಜ್ಯೋತ್ಸವ ಗಾಡಿ ಬಂದಿರ್ತೈತ್ರಿ. ನಮ್ದು ಇದು ಸ್ಕೈ ಝೋನ್ ಮುಂದೆ ಸಿಗ್ನಲ್ ಏನು ಸರ್ ಅದು? ಹಾಂ, ಆ ಸರ್ಕಲ್ ಎಷ್ಟು ಜನ ಇದ್ರಣ್ಣ ಅವ್ರು? 10-12 ಮಂದಿ ಇದ್ರು ಸರ್. ಈಗ ಎಷ್ಟು ಜನಕ್ಕೆ ನೀವು ಎಷ್ಟು ಜನ ಅಡ್ಮಿಟ್ ಆಗಿರೋಣ ಅವತ್ತು? ಒಟ್ಟು 8 ಜನ ಐತ್ರಿ. ನಾವು 8 ಮಂದಿ, ನಾವು 3-4 ಮಂದಿ ಇದ್ವಿ ಸರ್. ಹಾಂ, ನಮ್ದ ಗಾಡಿ ಇರೋದು ಎಲ್ಲ ನಾವೆಲ್ಲ ಇದ್ದು ರೀ. ನಮ್ಮ ಗಲ್ಲಿ ಗಾಡಿ ಮುಂದೆ ಜಗಳ ಮಾಡಿದ್ರು ಅಂತೇಳಿ ಬಿಡ್ಸಕ್ಕೆ ಹೋದ್ರು ಸರ್. ನಾವು ಬಿಡ್ಸಕ್ಕೆ ಹೋಗಂತಲೇ ನಮ್ಮನ್ನ ಬಡ್ದಾರ ನೋಡಿ. ತಮ್ಮ ಸಹೋದರಿಗೆ ಆದಿತ್ಯನಿಂದ ಕಾಟ ಎಂಬ ಆರೋಪ. ಬೆಳಗಾವಿಯಲ್ಲಿ ಚಾಕು ಇರಿತಕ್ಕೆ ಮೊದಲಿನಿಂದ ಬೆಳಗಾವಿಯ ಕೆಕೆ ಕೊಪ್ಪ ಗ್ರಾಮದ ನಿವಾಸಿಯಾದ ಆದಿತ್ಯ ಬೆಂಡಿಗೇರಿಗೆ ಇರಿದಿರೋದು ಬೇರಾರೂ ಅಲ್ಲ, ಇದೇ ಅರುಣ್ ವಿಠಲ್ ಕುರುಬರ್, ಕಿರಣ್ ವಿಠಲ್ ಕುರುಬರ್. ಈ ಅರುಣ್ ಮತ್ತು ಕಿರಣ್ ಅನ್ನೋರಿಗೆ ಸಹೋದರರಿಗೆ ಒಬ್ಬಳು ಸಹೋದರಿ ಇದ್ದಾಳೆ. ಇವಳು ಸಹ ಕೆಕೆ ಕೊಪ್ಪ ಗ್ರಾಮದ ನಿವಾಸಿಯಾಗಿದ್ದಾಳೆ. ತಮ್ಮ ಗ್ರಾಮದ ಆದಿತ್ಯ ಬೆಂಡಿಗೇರಿ ಅರುಣ್ ಮತ್ತು ಕಿರಣರ ಸಹೋದರಿಗೆ ಕಾಟ ಕೊಡ್ತಿದ್ದಂತೆ. ಹೀಗಾಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಮೊದಲೇ ಪ್ಲಾನ್ ಮಾಡಿ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿದಿದ್ದಾರೆ. ಸಹೋದರಿಗೆ ಕಿರುಕುಳ ಕೊಡ್ತಿದ್ದ ಆದಿತ್ಯ ಬೆಂಡಿಗೇರಿಗೆ ಗ್ರಾಮದಲ್ಲಿ ಏನಾದರೂ ಮಾಡಿದ್ರೆ ಸಿಕ್ಕಿ ಬೀಳುತ್ತೇವೆ, ಅದರ ಬದಲು ಬೆಳಗಾವಿಯಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ರೆ ತಪ್ಪಿಸಿಕೊಳ್ಳಬಹುದು ಅನ್ನೋದು ಅರುಣ್ ಮತ್ತು ಕಿರಣರ ಪ್ಲಾನ್ ಆಗಿತ್ತು. ಜೊತೆಗೆ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಸಾವಿರಾರು ಜನ ಸೇರ್ತಾರೆ. ಈ ವೇಳೆ ಅವನಿಗೆ ಇರಿದು ಹತ್ಯೆ ಮಾಡಿದ್ರೆ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಅಂತ ಯೋಚಿಸಿ ಮೆರವಣಿಗೆಯಲ್ಲಿ ಹೋಗುತ್ತಿದ್ದ ಆದಿತ್ಯ ಬೆಂಡಿಗೇರಿ ಮೇಲೆ ಅಟ್ಯಾಕ್ ಮಾಡಿ ಚೂರಿ ಇರಿದು ಪರಾರಿಯಾಗಿದ್ದಾರೆ. ಆದರೆ ಮೆರವಣಿಗೆ ವೇಳೆ ಅಟ್ಯಾಕ್ ಮಾಡಿದಾಗ ಕೆಲವರು ತಡೆದ ಕಾರಣ ಆದಿತ್ಯ ಬೆಂಡಿಗೇರಿ ಜೀವ ಉಳಿಸಿಕೊಂಡಿದ್ದಾರೆ. ಆದಿತ್ಯ ಮೇಲೆ ಹಲ್ಲೆ ಮಾಡಿದ್ದ ಸಹೋದರರ ಕೈಗೆ ಕೋಳ. ಅರುಣ್ ಮತ್ತು ಕಿರಣ್ರನ್ನ ಬಂಧಿಸಿದ ಬೆಳಗಾವಿ ಪೊಲೀಸರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಆದಿತ್ಯ ಬೆಂಡಿಗೇರಿ ತನಗೆ ಚಾಕು ಇರಿದವರು ಯಾರು ಅನ್ನೋದು ನನಗೆ ಗೊತ್ತು ಅಂತ ಹೇಳಿದ್ದ. ಆತ ತಮ್ಮದೇ ಗ್ರಾಮದ ಅರುಣ್ ಮತ್ತು ಕಿರಣರ ಹೆಸರನ್ನ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದ. ತನಗೆ ಚಾಕು ಇರಿದವರು ಇವರೇ ಅಂತ ಖಚಿತ ಮಾಹಿತಿ ನೀಡಿದ್ದ. ತಕ್ಷಣ ಅಲರ್ಟ್ ಆದ ಪೊಲೀಸರು ಕೆಕೆ ಕೊಪ್ಪ ಗ್ರಾಮದ ಅರುಣ್ ವಿಠಲ್ ಕುರುಬರ್ ಮತ್ತು ಕಿರಣ್ ವಿಠಲ್ ಕುರುಬರ್ ಅನ್ನೋ ಸಹೋದರರನ್ನ ಬಂಧಿಸಿದ್ದಾರೆ. ಸಹೋದರರನ್ನ ಬಂಧಿಸಿದ ಪೊಲೀಸರು ಇಬ್ಬರನ್ನ ಜೈಲಿಗಟ್ಟಿದ್ದಾರೆ. ಗ್ಯಾಂಗ್ ಕಟ್ಟಿಕೊಂಡು ಬಂದು ಮೊಬೈಲ್ ಎಗರಿಸಿದ ಕಳ್ಳರು. ರಾಜ್ಯೋತ್ಸವ ಮೆರವಣಿಗೆ ವೇಳೆ 500 ಮೊಬೈಲ್ ಕಳ್ಳತನ. ಒಂದೆಡೆ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಯುವಕನಿಗೆ ಚಾಕು ಇರಿತ ಆಗಿದ್ರೆ, ಮತ್ತೊಂದೆಡೆ ಮೆರವಣಿಗೆಯಲ್ಲಿ ಗದ್ದಲ ಎಬ್ಬಿಸಿದ ಗ್ಯಾಂಗ್ ಒಂದು 500ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ.
ಮೊಬೈಲ್ ಕಳೆದುಕೊಂಡ ಹಲವರು ಬೆಳಗಾವಿಯ ವಿವಿಧ ಠಾಣೆಗಳಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಇದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಮಾಡಿರೋ ಕಳ್ಳತನ ಅಂತ ಮೊಬೈಲ್ ಕಳೆದುಕೊಂಡ ಸಾಹಿಶ್ ನೇಗಿಹಾಳ್ ಆರೋಪಿಸಿದ್ದಾರೆ. ಈಗ ಚೆನ್ನಮ್ಮ ಸರ್ಕಲ್ 7ರಿಂದ 8 ಮಟ್ಟ ಅದು ಕರೆಕ್ಟ್ ಟೈಮ್ ನೋಡಿಲ್ಲ, 7:20 ಆಗಿತ್ತು ಅವಾಗ. ನಾವು ಇಲ್ಲಿಂದ ಕೋಡ್ದಿಂದ ಅಲ್ಲೇ ದಾಟೋ ಟೈಮ್ ಚೆನ್ನಮ್ಮ ಸರ್ಕಲ್ ಕರೆಕ್ಟ್ ಸ್ಮಾರಕ ಬಾಜು ಲೆಫ್ಟ್ ಸೈಡ್ ಅಲ್ಲಿಂದ ಹೋಗೋ ಟೈಮ್ ಎಷ್ಟು 7:20 ಆಗಿತ್ತು ಟೈಮ್. ಆವಾಗ ಅವ್ರು ಏನು ಮಾಡಿದ್ರೆ ಭಾಳ ಮಂದಿ ಇದ್ರು, ಅವಾಗಲ್ಲೇ ಡಾಲ್ಬಿ ಏನೂ ಇದ್ದಿರ್ಕಿಲ್ಲ. ಬಟ್ ಏನು ಮಾಡ್ಯಾರ ಅವ್ರು ಎಲ್ಲರಿಗೂ ಪುಷ್ ಮಾಡೋದ ಅದು ಮಾಡಿ ಭಾಳ ಮಂದಿ ನನ್ನ ಮುಂದೆ ಭಾಳ ಮಂದಿ 2-3 ಜನ ಕೆಳಗೆ ಬಿದ್ದಿದ್ದು ಹಂಗೆ ಮಾಡಿದ ಅವ್ರ ಪ್ಲ್ಯಾನಿಂಗ್ ಮಾಡಿದ ಬಂದಿದ್ರು ಅವ್ರು. ಒಂದು ಗ್ರೂಪ್ ಐತೆ ಆವಾಗ ಆ ಟೈಮಿಗೆ ಭಾಳ 300+ ಫೋನ್ ಅಲ್ಲೇ ಇದಾಗಿದ್ದಾವೆ. ಮತ್ತು ಕಿಶಾದಿಂದ ಡೈರೆಕ್ಟ್ ತೊಗೊಂಡಾರ ಗೊತ್ತೂ ಆಗಿಲ್ಲ ಯಾರಿಗೂ. ಪರ್ಸ್ ಏನಿಲ್ಲ, ಪರ್ಸ್ ಏನು ನನ್ನ ಕಡೆ ಫೋನ್ ಅಷ್ಟೇ ಇತ್ತು, ಫೋನ್ ಹೋಗೈತೆ. ಕ್ರೌಡ್ ಇತ್ತು ಭಾಳ. ಬಟ್ ಏನು ರಶ್ ಹಂಗೆ ಆಗೋತ್ತೆ ಏನು ಅಲ್ಲಿ ಅವಶ್ಯಕತೆ ಇದ್ದಿರ್ಕಿಲ್ಲ. ಬಟ್ ಅವ್ರು ಮುದಾಮ್ ಮಾಡೋದಿದ್ರು, ಅವರು ಅದ ತಗೊಳಕ್ಕೆ ಪ್ಲ್ಯಾನಿಂಗ್ ಮಾಡಿ ಬಂದಿದ್ರು ಅವರು. ಮತ್ತು ನಾ ಅಲ್ಲಿಂದ ಇಲ್ಲೇ ಕಡೆ ಬಜಾರ ಅಲ್ಲೇ ಚೌಕಿ ಕಡೆ ಕೇಳಿದೆ ಅವ್ರು ಪೊಲೀಸವ್ರಿಗೆ. ಅವ್ರೇನು ಅಂದ್ರೆ ಕಡೆ ಬಜಾರ್ ನೀವು ಹೋಗ್ರಿ, ಅಲ್ಲೇ ರಿಪೋರ್ಟ್ ಮಾಡಿರಿ ಇನ್ಸಿಡೆಂಟ್. ನಾ ಇಲ್ಲೇ ಬರೋ ಟೈಮ್ ಇಲ್ಲೇ ಭಾಳ ಮಂದಿ ಆದ ಕಂಪ್ಲೇಂಟ್ ತೊಗೊಂಡು ಬಂದಿದ್ದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆದಿದೆ. ಈ ವೇಳೆ ಚಾಕು ಇರಿತ ಮತ್ತು ಮೊಬೈಲ್ ಕಳ್ಳತನ ನಡೆದಿರುವುದು ಬೆಳಗಾವಿಯ ಪೊಲೀಸರಿಗೆ ತಲೆನೋವು ತರಿಸಿದೆ. ಮೆರವಣಿಗೆ ವೇಳೆ ಚಾಕು ಇರಿದಿದ್ದ ಸಹೋದರರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಮೆರವಣಿಗೆ ವೇಳೆ 500ಕ್ಕೂ ಹೆಚ್ಚು ಜನರ ಮೊಬೈಲ್ ಕಳುವಾಗಿದೆ. ಹೀಗೆ ಪ್ಲಾನ್ ಮಾಡಿ ಮೊಬೈಲ್ ಕದ್ದವರನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.